ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ದೀನಿ ಅದಿತಿ ಪ್ರಭುದೇವ್ ಮ್ಯಾಮ್ನ. ಸೊ ಫಿಲಿಮಲ್ಲಿ ನೋಡ್ತಾ ಇದ್ದೆ ಎಷ್ಟು ದಿನ ಅವ್ರನ್ನ, ಡೈರೆಕ್ಟಾಗಿ ನೋಡೋ ಅಂಥ ಒಂದು ಚಾನ್ಸ್ ಸಿಕ್ತು. ನಿಜ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಜುಮ್ಕ ಎಲ್ಲ ಝೂಮ್ ಹಾಕಿ ಚೆನ್ನಾಗಂದ್ರಿ ಇದೊಂದೊಂದೇನು ಪ್ರಜಾವಾಣಿಲಿ ಸಿಕ್ಕಿದೊಂದು ಚಾನ್ಸು ಇಲ್ಲಿವರೆಗೂ ಕರ್ಕೊಬಂತು ಅಂತ ನಾನು ಪ್ರಜಾವಾಣಿ ಚಾನಲ್ ಅವ್ರಿಗೆ ಮತ್ತು ಅಲ್ಲಿನ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮಮ್ಮಿ ಮೇಕಪ್ ಮಾಡ್ಕೊತದೆ ಅಂತ ಹೇಳ್ತಿದ್ದೆ, ಕಳ್ಳ ನೀನ್ ಮೇಕಪ್ ಮಾಡ್ಕೊತಿದ್ಯಲ್ಲ, ಏನ್ ಮಾಡ್ಬೇಕು? ನಾನ್ ಬೇರೆ ಏನಾದ್ರು ಹಾಕತ್ತೀನ? ನಾನು ಕ್ರೀಮ್ ಒಂದು ತಾನೇ ಹಾಕೋದು. ಜುಮ್ಕಿ ತರ ಇಸ್ಕೊಳ್ಳಿ ರೆಡಿ? ಓಕೆ. ಮ್ಯಾಮ್ಗೆ ಬಿದ್ಬಿಟ್ಟೆ ಆಮೇಲೆ ಯಾಕೆ ಹಿಂಗೆಲ್ಲ ಆಡ್ತಾ ಇದೀಯಾ? ಅಲ್ಲಾಡು ಮಮ್ಮಿ ಮೇಕಪ್ ಮಾಡ್ಕೊತದೆ ಅಂತ ಹೇಳ್ತಿದ್ದೆ, ಕಳ್ಳ ನೀನ್ ಮೇಕಪ್ ಮಾಡ್ಕೊತಿದ್ಯಲ್ಲ, ಏನ್ ಮಾಡ್ಬೇಕು? ನಾನ್ ಬೇರೆ ಏನಾದ್ರು ಹಾಕತ್ತೀನ? ನಾನು ಕ್ರೀಮ್ ಒಂದು ತಾನೇ ಹಾಕೋದು. ಒಂದೇ ಕ್ರೀಮ್ ಇರೋದ್ ನನ್ನ ಹತ್ರ ರಾಮ್ ಹೊಡಿಬೇಡ. ನೋಡಿ ಇವ್ನು ನೋಡ್ತಾವನೆ, ಯಾವ್ದು ಬೆಳ್ಳಗಾಗೋ ಕ್ರೀಮ್ ಹಾಕೊಂಡು ಹೋಯ್ತಾವನೆ, ಎಲ್ಲಿಗೆ ಹೋಯ್ತಾವನೋ ಏನೋ ಅಂತ ಗುಂಡ ನೋಡ್ತಾವ್ ನೋಡಿ. ಅವನ್ನ ಏಯ್ ಬೇಡ ಸುಮ್ನೆರಾ. ಅಯ್ಯಯ್ಯೋ ಲೇ, ಅವ್ನ್ ಬೆಳ್ಳಗ್ ಮಾಡೋದಿರ್ಲಿ, ಅವ್ನ್ ನೋಡಿಲಿ ಹೆಂಗ್ ಮಾಡ್ಬಿಟ್ಟೆ ಇವಾಗ. ಅವ್ನ್ ತಿರ್ಗಾ ಅವ್ನ್ ಕೂದ್ಲೆಲ್ಲ ಮುಟ್ಟಿ ತಿರುಗಿ ಹಾಕೋಕಾಚ ನಿನ್ಗೆ ಅಂಟ್ಕೊಳ್ಳುತ್ತೆ. ಗೊತ್ತಾಯ್ತಾ? ಸೊ ಇವಾಗ ಪ್ರೋಗ್ರಾಮ್ಗೆ ರೆಡಿ ಆಗಿದ್ದೀವಿ, ಹೋಗ್ತಾ ಇದೀವಿ. ಅಂಥದ್ದು ಆ್ಯಕ್ಚುಲಿ ಅದಿತಿ ಮ್ಯಾಮು ಅವ್ರ ಪಾಡ್ಕಾಸ್ಟ್ನಲ್ಲಿ ಮಾತಾಡೋದಕ್ಕೆ ಕರೆದಿದ್ರು. ನೋಡೋವಾಗ ಎಷ್ಟು ಖುಷಿ ಅನ್ನಿಸ್ತು ಅಂದರೆ, ಕೇಳೋವಾಗಲೇ ಖುಷಿ ಆಗ್ತು ನನಗೆ. ಇವತ್ತು ನಿಜವಾಗ್ಲೂ ಖುಷಿ ಪಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವರನ್ನು ಡೈರೆಕ್ಟಾಗಿ ಮೀಟ್ ಆಗ್ತಾ ಇದ್ದೀನಲ್ಲ, ಅದಕ್ಕೆ ತುಂಬ ಸಂತೋಷ ಅಂತೂ ಆಯಿತು ನನಗೆ. ಸೊ ಅವರೇ ಒಂದು ಇದನ್ನ ಕಾರನ್ನು ಕಳಿಸ್ಕೊಟ್ಟಿದ್ರು ನಮಗೆ. ಸೊ ಕಾರಲ್ಲಿ ಹತ್ಕೊಂಡು ಬಂದು ಸೊ ಒಳಗೆ ಎಂಟ್ರಿ ತಗೊಳ್ತಾ ಇರೋವಂಥದ್ದು. ಸೊ ನಂಗೆ ತುಂಬ ಖುಷಿಯಿಂದ ಹೋಗಿದ್ದು. ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ದೀನಿ ಅದಿತಿ ಪ್ರಭುದೇವ್ ಮ್ಯಾಮ್ನ. ಸೊ ಫಿಲಿಮಲ್ಲಿ ನೋಡ್ತಾ ಇದ್ದೆ ಎಷ್ಟು ದಿನ ಅವ್ರನ್ನ, ಡೈರೆಕ್ಟಾಗಿ ನೋಡೋ ಅಂಥ ಒಂದು ಚಾನ್ಸ್ ಸಿಕ್ತು. ನಿಜ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಚಾನ್ಸು ಹೇಗೆ ಸಿಕ್ತು ಅಂತ ಹೇಳಿದ್ರೆ, ಪ್ರಜಾವಾಣಿ ಚಾನಲ್ ಕಡೆಯಿಂದ ಐಶ್ವರ್ಯ ಮ್ಯಾಮ್ ಅನ್ನೋರು ಇವರಿಗೆ ನಂಬರ್ ಕೊಟ್ಟಂತೆ, ಹಾಗಾಗಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿರೋ ಅಂಥದ್ದು. ನಿಜ ಖುಷಿ ಆಯಿತು. ಐಶ್ವರ್ಯ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಪ್ರಜಾವಾಣಿಲಿ ಸಿಕ್ಕಿದೊಂದು ಚಾನ್ಸು ಇಲ್ಲಿವರೆಗೂ ಕರ್ಕೊಬಂತು ಅಂತ ನಾನು ಪ್ರಜಾವಾಣಿ ಚಾನಲ್ ಅವ್ರಿಗೆ ಮತ್ತು ಅಲ್ಲಿನ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ಇನ್ನೊಂದು ಖುಷಿಯಾದ ವಿಷಯ ನೋಡಿದೆ. ಯಾಕಂದರೆ ಜಾನ್ವಿ ಕಿರಣ್ ಅಂತ ಮ್ಯಾಮು, ಅವರು ಅಡುಗೆ ರೆಸಿಪೀಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕ್ತಾರೆ. ನೋಡುವಾಗ ತುಂಬ ಖುಷಿ ಆಯ್ತು ಅವ್ರನ್ನ. ಅವ್ರೂ ಕೂಡ ಅಲ್ಲಿ ಮಾತಾಡೋದಕ್ಕೆ ಕರೆಸಿದ್ರು ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಅವ್ರದ್ದು ಆಲ್ರೆಡಿ ಪಾಡ್ಕಾಸ್ಟ್ ಮುಗ್ದಿತ್ತು, ಹಾಗಾಗಿ ಅವ್ರನ್ನ ನೋಡೋ ಒಂದು ಭಾಗ್ಯನೂ ಸಿಕ್ತು. ಅವ್ರ ಜೊತೆ ಮಾತಾಡಿದ್ದು ತುಂಬ ಖುಷಿ ಆಯಿತು ನನಗೆ. ಸೊ ಅವ್ರ ಜೊತೆನೂ ಒಂದು ಕ್ಲಿಪ್ ತೊಗೊಂಡೆ ನಾನು.
ಜಾನ್ವಿ ಮ್ಯಾಮ್ಗೆ ನನ್ನ ಕಡೆಯಿಂದ ಒಂದು ಮಣ್ಣಿನ ಜ್ಯುವೆಲರಿ ಕೊಟ್ಟೆ, ತುಂಬ ಖುಷಿ ಆಯಿತು ನನಗೆ. ಇದು ಒಂದು ಪಾರ್ಟ್ ಆಯ್ತು, ಬಟ್ ಐ ನೋ ನೀವು ತುಂಬಾ ಸ್ಟ್ರಾಂಗ್ ಆ ವರ್ಷನ್ ಅಲ್ಲಿ ಬದುಕನ್ನು ಹೇಳೋದು ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ಬಟ್ ಯಾವ ಮಟ್ಟಿಗೆ ಅಂದ್ರೆ ನಾನು ಇಲ್ಲಪ್ಪ, ನಾನು ಇರೋಷ್ಟು ದಿನ ಧೈರ್ಯವಾಗಿ ಯಾರ ಹತ್ರ ಒಂದು ರೂಪಾಯಿ ಕೇಳಬಾರ್ದು ಅನ್ನೋ ಒಂದು ಇದರಿಂದ ಬದುಕ್ತಾ ಇರೋದು. ಸೊ ಕಲಾ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂ ಮಾಡಿದ್ರು. ಸೊ 25,000 ಜನ ನಂಗೆ ಅವಾಗ ಸಬ್ಸ್ಕ್ರೈಬರ್ ಇದ್ದಿದ್ದು. ಸೊ ಅವರು ಇಂಟರ್ವ್ಯೂ ಮಾಡೋದ್ಮೇಲೆ 5,000 ಗಂಟೆ ರೀಚ್ ಆಯಿತು. ಸೊ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಅಲ್ಲಿಂದ ಸ್ವಲ್ಪ ಅಮೌಂಟ್ ಬಂತು, ಸ್ವಲ್ಪ ಸಾಲಗಳಿತ್ತು, ಎಲ್ಲ ನಿಭಾಯಿಸ್ಕೊಳ್ತಾ, ಮಗುವಿಗೆ ಎಜುಕೇಶನ್ ಸ್ವಲ್ಪ ನಿಭಾಯಿಸ್ಕೊಳ್ತಾ ತುಂಬಾ ಅನುಕೂಲ ಆಯ್ತು ಯೂಟ್ಯೂಬ್ ಚಾನಲ್. ಸ್ವಲ್ಪ ಜಾಸ್ತಿ ಬೇಡ, ಒಂದು ಸ್ವಲ್ಪ ಮುಂದೆ ನೀವು. ಓಕೆ, ಊರ್ಬೇಕಿದೆ ಏನೋ ತರಲಿಲ್ಲ ನಾವು. ರೋಲಿ ಕರ್ನಾಟಕದಾದ್ಯಂತ ತುಂಬಾ ಜನ ಇಷ್ಟಪಟ್ಟಂತ ನಮಗೆ ಮ್ಯಾಮ್ ಕಡೆಯಿಂದ ಒಂದಷ್ಟು ಗಿಫ್ಟ್ ಐಟಮ್ಸು ಸಿಕ್ತು. ಅದೆಲ್ಲ ಏನು ಗಿಫ್ಟ್ ಐಟಮ್ಸು ಅಂತ ಹೇಳ್ಬಿಟ್ಟು ನಾನು ನಾಳೆ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ, ದಯವಿಟ್ಟು ನೋಡಿ ಏನೆಲ್ಲ ಸಿಕ್ಕಿರ್ಬೋದು ಅಂತ. ಅಮೃತ್ ನೋನಿ ಕಡೆಯಿಂದನೂ ಕೆಲವೊಂದು ಗಿಫ್ಟ್ ಹ್ಯಾಂಪರು ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ಸಿಕ್ಕಿದೆ. ಏನು ಅಂತ ನಾನು ಮೆನ್ಷನ್ ಮಾಡ್ತೀನಿ ನಾನು ನಿಮಗೆ. ಆ್ಯಕ್ಚುಲಿ ಪಾಡ್ಕಾಸ್ಟ್ ಮುಗ್ದಾದ್ಮೇಲೆ ಗಿಫ್ಟ್ ಹ್ಯಾಂಪರ್ಗಳೆಲ್ಲ ಕೊಟ್ಟಿದ್ದು. ನಿಜ ಇರಬೇಕು ಅಂದರೆ ಇದು ಒಂದು ಪ್ರೋಗ್ರಾಮ್ ಅಂತ ನಂಗೆ ಅನ್ನಿಸ್ಲಿಲ್ಲ, ಯಾಕಂದರೆ ಯಾರೋ ಒಬ್ಬರು ಫ್ಯಾಮಿಲಿ ಮೆಂಬರ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅನಿಸಿದ್ದು. ಅವ್ರು ಆ ಥರ ಇಲ್ಲವೇ ಇಲ್ಲ, ಹೇಳ್ಬೇಕು ಅಂದರೆ ಸೋಷಿಯಲಾಗಿ ಎಲ್ಲರ ಜೊತೆನೂ ಇರ್ತಾರೆ. ಸೊ ಲಾಸ್ಟು ಒಂದು ಮೆನ್ಷನ್ ಮಾಡಬೇಕು, ಏನಂತ ಹೇಳಿದ್ರೆ ಮನುಷ್ಯ ಅನ್ನೋದು ಎಲ್ರಿಗೂ ಒಂದೇ ಥರ ನೋಡುವಾಗ ಅಂದರೆ ಪ್ರೀತಿಯಿಂದ ನೋಡ್ಬೇಕು ಎಲ್ಲರೂ ಹತ್ರನೂ. ಬಟ್ ಇವ್ರು ಯಾವ ಮಟ್ಟಿಗೆ ಸರಳತೆ ಇದೆ ಅಂತ ಹೇಳಿದ್ರೆ ಇವ್ರ ಹತ್ರ ನಂಗೆ ನಿಜ ನಂಬೋಕ್ಕಾಗಲಿಲ್ಲ. ನನ್ನಂತೂ ಒಬ್ಬಳು ವಾಶ್ರೂಮ್ಗೆ ಹೋದಾಗ ಎಲ್ಲಿ ಬೇಕಾ ಅಂತೇಳಿ ವಾಶ್ರೂಮ್ ಒಳಗಡೆ ಬಂದು ಕೇಳಿದ್ರು ನನಗೋಸ್ಕರ. ಯಪ್ಪ ನನಗೆ ನಿಜ ನಂಗೆ ಇದೊಂದು ಪ್ರೌಡ್ ಫೀಲ್ ಆಯಿತು, ಯಾಕಂದರೆ ಎಂಥ ದೊಡ್ಡ ನಟಿ ಇವರು. ಎಲ್ಲನೂ ಇದೆ ಇವ್ರ ಹತ್ರ, ಹೇಳ್ಬೇಕು ಅಂದರೆ ಇಷ್ಟೊಂದು ಸಿಂಪ್ಲಿಸಿಟಿಯಿಂದ ಇರ್ತಾರೆ ಇವರು. ಯಾವ ಥರ ಸರಳತೆ ಇದೆ ಇವ್ರ ಹತ್ರ ಮಾತಾಡೋದು ಪ್ರತಿಯೊಂದು ಗಮನಿಸೋವಾಗ ಅನಿಸ್ತು ಎಷ್ಟು ಸಿಂಪಲ್ ಆಗಿದಾರಪ್ಪ ಇವರು ಅಂತ. ಯೂಟ್ಯೂಬ್ ಚಾನಲ್ ನೋಡ್ಬೇಕಾದ್ರೆ ಅನಿಸ್ತಾ ಇದೆ ಒಬ್ಬರು ಆರ್ಟಿಸ್ಟ್ ಇವರು. ಸೊ ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾರಲ್ಲ, ಮನೇಲೂ ಟೈಮ್ ಕೊಟ್ಟು ಮತ್ತು ಮಗುಗೂ ಟೈಮ್ ಕೊಟ್ಟು ಮತ್ತು ಎಲ್ರಿಗೂ ಟೈಮ್ ಕೊಟ್ಟು ಅದ್ರ ಜೊತೆಗೆ ತನ್ನ ಕೆರಿಯರ್ನೂ ರೂಪಿಸ್ಕೊಳ್ತಾ ಬರ್ತಾ ಇದ್ದಾರೆ. ಬಟ್ ಅವ್ರು ಗ್ರೇಟ್ ಅಂತ ಅನಿಸ್ತು. ನಾವೇನು ಗ್ರೇಟ್ ಇಲ್ಲ, ಬಟ್ ಇವರೆಲ್ಲ ನಿಭಾಯಿಸ್ಕೊಂಡು ಬದುಕ್ತಾ ಇದ್ದಾರೆ. ಸೊ ಅವ್ರು ಮಾಡಬೇಕಾಗಿರೋ ನೆಸೆಸರಿನೇ ಇಲ್ಲ ಕೆಲವೊಂದು ಕೆಲಸಗಳನ್ನ, ಬಟ್ ಅದಕ್ಕೂ ಟೈಮ್ ಕೊಟ್ಟು ಮಾಡ್ತಾರಲ್ಲ, ಅದಕ್ಕೆ ಅವರು ವಿಭಿನ್ನವಾಗಿ ಕಾಣ್ತಾರೆ. ಏನಿದೆ ಅವಾಗಿನ ಕ್ಯಾಮ್ರಾನೇ ಸೆಟ್ ಆಗಿದೆ, ಏನ್ ಚೆನ್ನಾಗಿದೆ. ಇದರಲ್ಲಿ ಎರಡು ಥರ ಇರುತ್ತೆ ಮ್ಯಾಮ್. ಇದನ್ನ ಮೋಲ್ಸ್ ಯೂಸ್ ಮಾಡ್ತೀವಿ. ಅದು ಅಲ್ಲಿದೆಯಲ್ಲ, ಇದು ಫುಲ್ ಮಣ್ಣೆ ಅಲ್ಲ, ಮಣ್ಣೆನೆ. ಬಟ್ ಅದನ್ನ ಚಾಕು ರೀಫಿಲ್ಸು ಅದನ್ನ ಯೂಸ್ ಮಾಡೋದು, ಕಂಪ್ಲೀಟ್ಲಿ ಹ್ಯಾಂಗ್ ಮಾಡೋದು. ಇದು ಮೋಲ್ಸ್ ಇಂದ ತೆಗಿತೀವಿ ನಾವು. ಇದರ ಪ್ರೆಗ್ನೆನ್ಸಿ ಎಲ್ಲ ಮೋಲ್ಸ್ ಇಂದ ತೆಗೆದು ಇದನ್ನ ಬೇಯಿಸ್ತೀವಿ. ಒಂದ್ ನೈಟ್ ಫುಲ್ಲು ಹೊಗೆಲ್ ಬೇಯಿಸ್ಬೇಕು. ಮರದ ಒಟ್ಟು ಬರುತ್ತಲ್ಲ, ಔಟ್ ಹಾಕ್ಬಿಟ್ಟು ಬಾಂಡ್ಲಿ ಬೇಯಿಸ್ತೀವಿ. ಸೊ ಅದಾದ್ಮೇಲೆ ಗಟ್ಟಿ ಬರುತ್ತೆ, ಬ್ಲಾಕ್ ಆಗುತ್ತೆ. ಅದಾದ್ಮೇಲೆ ಹ್ಯಾಂಡ್ ಪೇಂಟಿಂಗ್ ಕಂಪ್ಲೀಟ್ ಆ ತರ ಮಾಡೋದು. ಅದಕ್ಕೆ ಬೇರೆ ವಿಧಾನ ಅಂದ್ರೆ ನೀವು ಕೈಯಲ್ಲೇ ಅದೆಲ್ಲ ಟೂಲ್ಸ್ ಇರುತ್ತಲ್ಲ ತಗೊಂಡ್ ಮಾಡೋದು, ಸೆಟ್ಟಿಂಗ್ ಎಲ್ಲ ಪ್ರತಿಯೊಂದು ಕೈಯಿಂದ ಮಾಡೋದು. ಸೊ ಅದಕ್ಕೆ ಜಾಸ್ತಿ ಟೈಮ್ ಬೇಕು, ಬಟ್ ಚೆನ್ನಾಗಿ ಹೋಗೋದು ಅದೇನೆ. ಯಾಕಂದ್ರೆ ಇದೊಂದು ಡಿಫ್ರೆಂಟ್ ಆಗಿರುತ್ತೆ ಅಂತ ಆಮೇಲೆ ಓನ್ ಡಿಸೈನ್ಸ್ ಇವೆಲ್ಲ ಆಂಟಿಕ್ ಚೆನ್ನಾಗಿ ತೆಗಿರಿ. ಲೈಟಿಂಗ್ ಕಿಂತ ಚಂದ ಇದೆ. ಈ ಜುಮ್ಕ ಎಲ್ಲ ಝೂಮ್ ಹಾಕಿ ಚೆನ್ನಾಗಂದ್ರಿ. ಇದೊಂದೊಂದೇನು ತಕ್ಕೊಳ್ಳಿ ಫಸ್ಟ್ ಇಷ್ಟು ಅಂತ. ಈ ಪ್ರೋಗ್ರಾಮ್ ನೇಮು ಇರೋದೊಂದು ಲೈಫು. ಬಟ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಡೈಲಾಗ್ ನೆನಪಾಗುತ್ತೆ, ಇರೋದೊಂದು ಜೀವನ, ಹಿಂದೇನಾಯ್ತೋ ಗೊತ್ತಿಲ್ಲ, ಮುಂದೇನಾಗುತ್ತೋ ಅದು ಗೊತ್ತಿಲ್ಲ, ಬಟ್ ಇರೋ ಗಂಟ ಎಂಜಾಯ್ ಮಾಡ್ಕೊಂಡು ಇರಬೇಕು ಅನ್ನೋದೊಂದು ನನ್ನ ಒಂದು ಇದು ಲೈನ್ ಲಾಸ್ಟಲ್ಲಿ ಸೇರಿಸಿದ್ದೀನಿ. ಜಾಸ್ತಿ ಬಾತು ಯಾರಿಗತ್ತಾ
ಆ್ಯಕ್ಚುಲಿ ರೆಡಿ ಆದಾಗ ರೀಲ್ ಮಾಡೋಣ ಅಂದರೆ ಟೈಮೇ ಸಿಗಲ್ಲ, ಟೈಮ್ ಸಿಕ್ತಾಗ ರೀಲ್ ಮಾಡೋಣ ಅಂದರೆ ರೆಡಿ ಆಗಿರಲ್ಲ. ಹಿಂಗಿದೆ ನನ್ನ ಪ್ರಾಬ್ಲಮ್. ಏನು ಮಾಡೋದು, ಟೈಮೇ ಸಿಗಲ್ಲ ನನಗೆ. ಸೊ ರೆಡಿಯಾಗಿರೋವಾಗ ನೋಡಿದ್ರೆ ಈ ಥರ ಪ್ರಾಬ್ಲಮ್. ಪ್ರೀತಿ ಮ್ಯಾಮ್ ಪ್ರೋಗ್ರಾಮ್ಗೆ ಹೋಗಿ ಬಂದಿದ್ದಾಯಿತು. ಸೊ ಬಂದಾದ್ಮೇಲೆ ಒಂದಷ್ಟು ಗಿಫ್ಟ್ ಐಟಮ್ಸ್ ಎಲ್ಲ ಬಂದಿತ್ತು. ಸೊ ಅದನ್ನೆಲ್ಲ ಎತ್ತಿಟ್ಟು ಮೊಸರನ್ನ ತಿಂದು ಇವಾಗ ಮಲಗೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ತುಂಬ ಸುಸ್ತಾಗಿದೆ, ಇವಾಗ ಮಲಗಬೇಕು. ಆ್ಯಕ್ಚುಲಿ ಅದಿತಿ ಮ್ಯಾಮ್ ಪ್ರೋಗ್ರಾಮಲ್ಲಿ ಏನೆಲ್ಲ ಗಿಫ್ಟ್ ಐಟಮ್ ಸಿಕ್ಕಿದೆ ಅಂತ ನಾನು ನಾಳೆ ಮೆನ್ಷನ್ ಮಾಡ್ತೀನಿ ನಿಮಗೆ. ಸೊ ಸಿಕ್ಕಾಪಟ್ಟೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಅವ್ರ ಪ್ರೋಗ್ರಾಮ್ಗೆ ಹೋಗಿ. ಸಿಕ್ಕಾಪಟ್ಟೆ ಹೃದಯವಂತಿಕೆ ಇದ್ದು ಎಲ್ಲರ ಜೊತೆಗೂ ಸರಳವಾಗಿ ಬೆರೆಯೋವಂಥ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಮ್ಯಾಮ್ದು. ಆ್ಯಕ್ಚುಲಿ ನಾನು ತುಂಬ ಹತ್ರದಿಂದ ನೋಡಿ ಖುಷಿ ಆಯಿತು ನನಗೆ. ಯಾಕಂದರೆ ಇಲ್ಲಿವರೆಗೂ ಯಾರನ್ನು ಫಿಲಮ್ ಇಂಡಸ್ಟ್ರಿಯಲ್ಲಿ ಹೀರೋ ಆಗ್ಬೋದು, ಹೀರೋಯಿನ್ ಆಗಿರ್ಬೋದು, ಇಂಥವ್ರನ್ನ ಯಾರು ನಾನು ನೋಡೇ ಇಲ್ಲ. ಫಸ್ಟ್ ಟೈಮ್ ನೋಡಿದ್ದು. ಅಂದರೆ ಅವ್ರು ಹಂಗೆ ಅನ್ನಿಸ್ಲೇ ಇಲ್ಲ. ಹೇಳ್ಬೇಕು ಅಂದರೆ ಫ್ಯಾಮಿಲಿ ಮೆಂಬರಲ್ಲಿ ಒಬ್ಬರು ಅನ್ನೋ ಥರ ಇತ್ತು. ಸೊ ಅಲ್ಲಿ ಹೋದಾಗ ನಮಗೇನು ಕಸಿ ಬಿಸಿ ಆಗೋದು ಈ ಥರ ಏನೂ ಅನ್ನಿಸ್ಲೇ ಇಲ್ಲ. ಅಷ್ಟು ಕ್ಲೋಸಪ್ ಆಗಿ ಒಂಥರ ಫ್ಯಾಮಿಲಿ ಮೆಂಬರ್ ಥರನೇ ಅಲ್ಲಿ ಮಾತಾಡಿಸಿ ಟ್ರೀಟ್ ಮಾಡಿ ಪ್ರತಿಯೊಂದನ್ನು ನೋಡಿಕೊಂಡ್ರು. ಸೊ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಎಲ್ಲೋ ಒಂದು ಕಡೆ ನಾವಿದ್ದವರು, ಸೊ ನಮ್ಮನ್ನು ಕರೆಸಿ ಮಾತಾಡ್ಸಿಲ್ಲ, ಅದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅದಿತಿ ಪ್ರಭುದೇವ್ ಮ್ಯಾಮ್ಗೆ. ಆ್ಯಕ್ಚುಲಿ ನನ್ನ ಬೆಡ್ಡು ಕ್ವೀನ್ ಸೈಜ್ಗಿಂತ ಚಿಕ್ಕದು ಹೇಳಬೇಕು ಅಂದರೆ. ಹಂಗಾಗಿ ಪೂರ್ವಿ ನಾನು ಇಬ್ಬರು ಮಲ್ಕೊಳಕ್ಕಾಗಲ್ಲ, ದೊಡ್ಡವನಾಗ್ಬಿಟ್ಟಿದ್ದಾನೆ ಪೂರ್ವಿ. ಹಾಗಾಗಿ ಒಂದು ವಯರ್ ಮಂಚನ ಅವನು ನಡುಮನೆಯಲ್ಲಿ ಬಾಗಿಲು ಡೋರ್ಗೆ ಅಡ್ಡ ಅಂದರೆ ಒಳಗಡೆಗೆ ಬರಲ್ಲ ಅದು ಮಂಚ. ಸೊ ವೀಲ್ ಚೇರ್ ಬೇರೆ ನನ್ನ ಸೈಡಲ್ಲೇ ನಿಲ್ಲಿಸ್ಕೋಬೇಕು. ಬಾಟಲು ಅದು ಇದು ಏನಾದ್ರು ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ವೀಲ್ ಚೇರ್ ಪಕ್ಕದಲ್ಲಿ ಇಟ್ಕೊಂಡು ಒಂದು ವಯರ್ ಮಂಚನ ಮುಂದೆ ಹಾಕಿರ್ತೀನಿ. ಅಲ್ಲಿ ಗುಂಡ ಡೈಲಿ ಮಲ್ಕೊಳ್ತಾನೆ ಅವ್ನ ಕಾಲು ಕೆಳಗಡೆ, ಅಂದರೆ ಒಂದು ಹಾಸಿಗೆ ಕೆಳಗಡೆ ಮಲ್ಕೊಳ್ತಾನೆ. ಅವ್ನು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾಯಿದ್ದೆ, ಯಾಕೋ ಗೊತ್ತಿಲ್ಲ, ರಾತ್ರಿ 3:30 ಟೈಮಲ್ಲಿ. ಸೊ ಹಂಗಾಗಿ ಯಾವತ್ತೂ ವೀಡಿಯೋ ರೆಕಾರ್ಡ್ ಮಾಡಿಲ್ಲ ನಾನು, ಅದಕ್ಕೆ ಅಂತಲೇ ಮಾಡಿದೆ. ಅವನು ನೈಟ್ ಟೈಮಲ್ಲಿ ಬೋಳೋಬೇಕಾದ್ರೆ ನಾವು ಎಷ್ಟೇ ಮಾತಾಡ್ಸಿರೋ ಅವ್ನು ನಮ್ಮ ಜೊತೆ ಮಾತಾಡಲ್ಲ, ಯಾಕೋ ಗೊತ್ತಿಲ್ಲ. ಕಿಟಕಿ ನೋಡಿ ಒಂದೇ ಸಮ ಬೊಗಳ್ತಾ ಇರ್ತಾನೆ. ಸೊ ಹಂಗಾಗಿ ನಾನು ವೀಡಿಯೋ ರೆಕಾರ್ಡ್ ಮಾಡಿದೆ. ಬಟ್ ಏನೋ ಗೊತ್ತಿಲ್ಲ, ಇಲ್ಲಿ ಏನು ಆಗ್ತಿದೆ ಅನ್ನೋದು ಅರ್ಥ ಆಗಲ್ಲ ಕೆಲವೊಂದು. ಹಂಗಾಗಿ ವೀಡಿಯೋ ರೆಕಾರ್ಡ್ ಮಾಡಿ ಹಾಕಿದ್ದಿದ್ದು ನಾ. ಗುಂಡ ಯಾಕೆ ಹಿಂಗೆ ಬಿಡ್ಕತ್ಯಾ? ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಪಾಡ್ಕಾಸ್ಟ್ ಬರೋವರೆಗೂ ವಿಡಿಯೋ ರಿಲೀಸ್ ಮಾಡಬಾರ್ದು ಅಂತೇಳಿ ಗೊತ್ತಿಲ್ಲದೆ ಹಾಕಿದ್ದು. ಬಟ್ ಆಮೇಲೆ ವಿಡಿಯೋನ ಡಿಲೀಟ್ ಮಾಡಿ ಮತ್ತೆ ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸಿ ಇವಾಗ ಹಾಕ್ತಾಯಿದ್ದೀನಿ. ವಿಡಿಯೋ ಹೇಗಿದೆ ಅಂತ ಹೇಳಿ. ಎಲ್ರಿಗೂ ಧನ್ಯವಾದಗಳು.